ಅಪರೂಪದಲ್ಲಿ ಜೈಲು ಸೇರಿದ್ದ ಡಿ ಗ್ಯಾಂಗ್ ರಿಲೀಸ್ ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ದರ್ಶನ್ ಅಂಡ್ ಗ್ಯಾಂಗ್ ರಿಲೀಸ್ ಆದ್ರೂ ಇವರಿಬ್ಬರಿಗೆ ಮಾತ್ರ ಬಿಡುಗಡೆ ಭಾಗ್ಯ ಅನ್ನೋದು ಸಿಕ್ಕಿಲ್ಲ. ಅನುಕುಮಾರ್ ಮತ್ತು ಜಗದೀಶ್ಗೆ ಜೈಲಿಂದ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ದರ್ಶನ್ ನೋಡೋದಕ್ಕೆ ಬಂದವರಿಗೆ ಬಿಡುಗಡೆ ಭಾಗ್ಯನೇ ಇಲ್ಲ. ಅಂದು ರಾಘವೇಂದ್ರನ ಜೊತೆಗೆ ಚಿತ್ರದುರ್ಗದಿಂದ ಅನು ಮತ್ತೆ ಜಗದೀಶ್ ಬಂದಿದ್ರು. ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಳ್ಳೋ ಆಸೆಯಿಂದಾನೇ ಈ ಇಬ್ರು ಬಂದಿದ್ರು. ಫೋಟೋ ತೆಗೆಸ್ಕೊಳ್ಳೋ ಹುಚ್ಚಿಗೆ ಬಂದು ಈಗ ಜೈಲಲ್ಲಿ ಮುದ್ದೆ ಮುರಿಯೋ ಥರ ಆಗಿದೆ. ಇವರಿಬ್ಬರ ಪರವಾಗಿ ಶ್ಯೂರಿಟಿ ಕೊಡೋದಕ್ಕೆ ಯಾರೂ ಮುಂದೆ ಬಂದಿಲ್ಲ. ಅಭಿಮಾನ ಅಂತ ಅನ್ಕೊಂಡು ಬಂದರು, ಬಟ್ ಶ್ಯೂರಿಟಿಯನ್ನು ಪಡ್ಕೊಳ್ಳೋಕ್ಕಾಗದೆ ಜೈಲಿಂದ ಹೊರಬರೋಕ್ಕಾಗದೆ ಒದ್ದಾಟ ಮುಂದುವರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನುಕುಮಾರ್ ಮತ್ತು ಜಗದೀಶ್ ಇದೇ ಕತೆ. ಮತ್ತು ನೀವು ಪೊಲೀಸರ ಚಾರ್ಜ್ ಶೀಟನ್ನು ಒಮ್ಮೆ ಓದಿದಾಗ ಇವರಿಬ್ಬರ ಪಾತ್ರ ಏನು ಅನ್ನೋದು ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಕಂಡುಕೊಂಡಿದ್ದಾರೆ. ಅದನ್ನು ನೋಡಿದಾಗ ಅತ್ಯಂತ ಕ್ರೂರವಾಗಿ ರೇಣುಕಾಸ್ವಾಮಿ ಜೊತೆಗೆ ವರ್ತಿಸಿದವ್ರು ಇವರೇ ಅಂತ ಹೇಳಲಾಗತ್ತೆ. ಇವರು ಅನು, ಜಗದೀಶು, ನಂದೀಶು ಅಂತ. ಸೊ ಇದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು. ಬಟ್ ಇವ್ರ ಮೇಲಿರೋ ಆರೋಪ ನಿಜನ ಸುಳ್ಳ ಅದು ಅಗೇನ್ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಗೊತ್ತಾಗುತ್ತೆ. ಬಟ್ ನೋಡಿ, ಒದ್ದಾಡ್ತಾ ಇದ್ದಾರಂತೆ. ಆರ್ಥಿಕವಾಗಿ ಸಬಲರಾಗಿ ಇಲ್ಲದೇ ಇರೋರು, ಅಭಿಮಾನದ ಹುಚ್ಚಿಗೆ ಬಿದ್ದಂತಹ ಪರಿಣಾಮ ಮನೆಯವ್ರನ್ನ ನೋಡೋದಕ್ಕಾಗ್ತಾ ಇಲ್ಲ, ಕುಟುಂಬಕ್ಕೆ ಅವ್ರನ್ನ ಆಚೆ ಕರ್ಕೊಂಡು ಬರೋಕ್ಕಾಗ್ತಾ ಇಲ್ಲ. ಇದು ಅವರು ತೆರ್ತಾ ಇರುವಂತಹ ಬಹುದೊಡ್ಡ ಬೆಲೆ, ಅಭಿಮಾನಕ್ಕೆ ತೆರ್ತಾ ಇರುವಂತಹ ಬಹುದೊಡ್ಡ ಬೆಲೆ ಅಂತ ಹೇಳಿದ್ರೆ ಆಚೆ ಬರೋಕ್ಕೆ ಆಗದೆ ಇರೋದು. ಶ್ಯೂರಿಟಿ ಬಗ್ಗೆ ಇನ್ನಾದರೂ ಯಾರಾದರೂ ದೊಡ್ಡ ಮನುಷ್ಯರು ಬಂದು, ಧಾರಾಳ ಮನಸ್ಸಿನವರು ಬಂದು ಕೊಡ್ತಾರಾ ಇವರಿಗೆ ಶ್ಯೂರಿಟಿ? ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನಾಗಿರುವಂತಹ ಪವಿತ್ರ ಗೌಡಗೆ ಜಾಮೀನು ಹಿನ್ನೆಲೆಯಲ್ಲಿ ಆರ್ ನಗರದ ನಿವಾಸಕ್ಕೆ ಇಂದು ಅವರು ಬರ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ಕೋರ್ಟ್ ಆದೇಶದ ಪ್ರತಿ ನಿನ್ನೆ ತಲುಪಿರಲಿಲ್ಲ, ಹೀಗಾಗಿ ಇವತ್ತು ಅವರು ರಿಲೀಸ್ ಆಗ್ತಾರೆ. ಜಾಮೀನು ಸಿಕ್ಕಾಗ ಪವಿತ್ರ ಗೌಡ ತಾಯಿ ಹರ್ಷ ವ್ಯಕ್ತಪಡಿಸಿದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ಮನೆಗೆ ಆಗಮಿಸ್ತಾ ಇದ್ದು, ಮನೆ ಮುಂದೆ ಯಾವ ರೀತಿ ಚಿತ್ರಣ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾದಂತಹ ಪವಿತ್ರ ಗೌಡ ಸತತ 6 ತಿಂಗಳ ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥದ್ದು. ಈಗ ಶುಕ್ರವಾರ ಅವರಿಗೆ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಇಂದು ಆರ್ ನಗರದ ಮನೆಗೆ ಬರುವಂಥ ಸಾಧ್ಯತೆ ಇದೆ. ನಾವೀಗ ತೋರಿಸ್ತಾ ಹೋಗ್ತೀನಿ. ಈಗ ಆರ್ ನಗರದಲ್ಲಿ ಇರ್ತಕ್ಕಂಥ ಮನೆ ಪವಿತ್ರ ಗೌಡ ಅವರ ಮನೆ. ಈಗಾಗಲೇ ಏನಂದರೆ ಜೂನಲ್ಲಿ ಅವರು ಅರೆಸ್ಟ್ ಆದಂಥದ್ದು. ಈಗ ಡಿಸೆಂಬರ್ ಈಗ ಒಂದು 6 ತಿಂಗಳ ನಂತರ ಮತ್ತೆ ಮನೆಗೆ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಸೊ ಈಗ ಸದ್ಯ ಅವರ ಮನೆ ಒಂದು ವಾತಾವರಣ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಅವರ ಮನೆ ಮುಂದೆಗಡೆ ಇರೋಂಥ ಲೈಟ್ಗಳನ್ನು ಆನ್ ಆಗಿರ್ತಕ್ಕಂಥದ್ದು. ಮತ್ತು ಇವತ್ತು ಅವರು ಬೇಲ್ ಮೇಲೆ ಬಿಡುಗಡೆ ಆಗಿ ಸಂಜೆ ವೇಳೆಗೆ ಈಗ ಮನೆಗೆ ಬರತಕ್ಕಂಥ ಹಿನ್ನೆಲೆಯಾಗಿ ಅವರ ಮನೆ ಮುಂದೆ ಕೂಡ ಈಗ ಮನೆ ಕಸ ಎಲ್ಲ ಗುಡಿಸಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಈಗಾಗಲೇ ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಮೊನ್ನೆ ಈಗ ಬೇಲ್ ಮಂಜೂರಾದ ದಿನವೇ ಅವರ ತಾಯಿ ಕೂಡ ಸಂತಸವನ್ನು ವ್ಯಕ್ತಪಡಿಸಿದರು. ಬೇಲ್ ಸಿಕ್ಕಿರೋದು ಖುಷಿಯಾಗಿದೆ ಅನ್ನೋದನ್ನು ಕೂಡ ಭಾವುಕತೆಯಿಂದನೇ ಪವಿತ್ರ ಗೌಡ ಅವರ ತಾಯಿ ಕೂಡ ಮಾತನಾಡಿರ್ತಕ್ಕಂಥದ್ದು. ಸದ್ಯ ಈಗ ಆರ್ ನಗರದಲ್ಲಿ ಇರ್ತಕ್ಕಂಥ ಮನೆಯ ಈ ಒಂದು ವಾಸ್ತವದ ಚಿತ್ರಣ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.